ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ರವಿಚಂದ್ರನ್ ಅವರ ಸಿನಿಮಾಗಳಲ್ಲಿ ಹಾಡು ಮತ್ತು ಸಿನಿಮಾ ಮೇಕಿಂಗ್ ಜೊತೆ ಹೈಲೈಟ್ ಆಗ್ತಾ ಇದ್ದಿದ್ದು ನಾಯಕಿಯರು. ಬಹುಶಃ ಹೀರೋಯಿನ್ಗಳನ್ನ ಬೆಳ್ಳಿ ಪರದೆಯ ಮೇಲೆ ರವಿಚಂದ್ರನ್ ಅವರು ತೋರಿಸಿದಷ್ಟು ಗ್ಲಾಮರಸ್ ಆಗಿ ಎಂದಿಗೂ ಯಾರೂ ತೋರಿಸಿಲ್ಲ ಅಂತ ಹೇಳಬಹುದು. ಅದರಲ್ಲೂ ಸುಧಾರಾಣಿ ಹಾಗೂ ರವಿಚಂದ್ರನ್ ನಟನೆಯ ಮನೆ ದೇವರು ಸಿನಿಮಾದಲ್ಲಿ ಸುಧಾರಾಣಿಯವರಿಗೆ ನಟನೆಗೂ ಸ್ಕೋಪ್ ಇದ್ದಿದ್ರಿಂದ ಈ ಸಿನಿಮಾ ಗಂಡ ಹೆಂಡತಿ ನಡುವಿನ ಪ್ರೀತಿ, ಪ್ರೇಮ, ಕಲಹ ಮತ್ತು ನಂಬಿಕೆಯನ್ನ ಸೊಗಸಾಗಿ ಕಟ್ಟಿಕೊಡುತ್ತೆ. ಈ ಸಿನಿಮಾಕ್ಕೆ ಸ್ಫೂರ್ತಿ ಕೆ ಭಾಗ್ಯರಾಜ್ ಅವರ ಮೌನ ಗೀತಂಗಳ್ ಸಿನಿಮಾ. पूर्व उच्चरित एवं गुण विशेषण विशिष्टायाम अस्य यजमानस्य गोत्र विष्णु गोत्रोद्भवस्य नक्षत्र स्वाति नक्षत्रेण हेसरु रंगनाथ श्री रंगनाथ नामधेयस्य क्षेम स्थैर्य विजय अप्प नम्मप्प गणेशप्प ನನ್ನ ಹತ್ರ ಈ ಡಿಗ್ರಿಗಳೆಲ್ಲ ಇವೆ, ಎಲ್ಲದರಲ್ಲೂ ಫಸ್ಟ್ ಕ್ಲಾಸ್. ಆದರೆ ಒಂದು ಮಾತ್ರ ಇಲ್ಲ, ಇನ್ಫ್ಲೂಯೆನ್ಸ್. ಅದಕ್ಕೆ ನಿನಗೆ ಅರ್ಚನೆ ಮಾಡಿಸ್ತಿರೋದು, ಬಸ್ಕಿ ಹೊಡೆದಿದ್ದು, ಸಾಷ್ಟಾಂಗ ನಮಸ್ಕಾರ ಮಾಡಿದ್ದು. ನನಗೆ ನಿನ್ನ ಇನ್ಫ್ಲೂಯೆನ್ಸಿಂದ ಕೆಲಸ ಬೇಕು. ಹಾಂ, ಇಲ್ಲೂ ಲಂಚನ ಸರಿಯಾಗಿ ಅರ್ಚನೆ ಮಾಡಿದ್ರ? ಓಹೋ, ಎಂತ ಮಾತು ಮಾರಾಯ ನೀನು ಹೇಳುವುದು. ಪೂಜೆಯನ್ನು ಬಹಳ ಚೆನ್ನಾಗಿ ಮಾಡಿದ್ದೇನೆ. ಇಂಟರ್ವ್ಯೂನಲ್ಲಿ ನಿನಗೆ ಕೆಲಸ ಸಿಗುವುದು ಗ್ಯಾರಂಟಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಓಹ್, ಇಲ್ಲಿದೆ ನನ್ನ ಕಣ್ಣು. ಈಗೆಲ್ಲ ಕಾಣಿಸ್ತಾ ಇದೆ. ಸಾರಿ ಸರ್, ಡಿಕ್ಕಿ ಹೊಡೆದಿದ್ದಕ್ಕೆ. ಮೊದಲು ಕನ್ನಡಕ ಸರಿಯಾಗಿ ಹಾಕಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪುರೋಹಿತ್ರೆ, ನನ್ನ ಹೆಸರಿಗೊಂದು ಅರ್ಚನೆ ಮಾಡಿ. ಅರ್ಚನೆ ಟಿಕೆಟ್ ಉಂಟು? ಆ ಕನ್ನಡಕ ಆರ್ತಿ ತಟ್ಟೆ ಕೆಳಗೆ ಕೊಟ್ನಲ್ಲ, ಅದೇ ಅರ್ಚನೆ ಟಿಕೆಟ್. ಹೆಸರು ಜಾನಕಿ, ಕಶ್ಯಪ ಗೋತ್ರ, ಧನಿಷ್ಠ ನಕ್ಷತ್ರ. ಇದನ್ನಲ್ಲಿಟ್ಟು ಪೂಜೆ ಮಾಡ್ಕೊಡಿ. ಈ ಕೆಲಸ ನನಗೆ ಸಿಗೋ ಹಾಗೆ ಮಾಡಪ್ಪ ಗಣೇಶಪ್ಪ. ಎಕ್ಸ್ಕ್ಯೂಸ್ ಮೀ. ಅಮ್ಮ ಜಾನಕಿ BA, ಒಳಗಡೆ ಇರೋರು ಮಿಸ್ಟರ್ ರಂಗನಾಥ್, BA, BCom, MCom ಗೋಲ್ಡ್ ಮೆಡಲಿಸ್ಟು. ನೀನು ಬಂದಿರೋದು ಅದೇ ಇಂಟರ್ವ್ಯೂಗೆ ಅಂತ ನಂಗೆ ಗೊತ್ತು. ಅವರು ಡಿಗ್ರಿಗಳ ಮುಂದೆ ನಿನ್ನ ಡಿಗ್ರಿ ವೇಸ್ಟು. ನನ್ನ ಟೈಮು ವೇಸ್ಟ್ ಮಾಡಿದೆ, ನಿನ್ನ ಟೈಮು ವೇಸ್ಟ್ ಮಾಡಿದೆ, ನಮ್ಮ ಮ್ಯಾನೇಜರ್ ಟೈಮು ವೇಸ್ಟ್ ಮಾಡಿದೆ. ಇಲ್ಲಿಂದ ಜಾಗ ಖಾಲಿ ಮಾಡಮ್ಮ. ಅಪ್ಪ ಮಂಚಯ್ಯ, ಅಮ್ಮ ಇವತ್ತಿಂದ ನಿನ್ ಹೆಸರು ಬದಲಾಯಿಸ್ಕೊ. ಏನಂತಮ್ಮ? ಲಂಚಯ್ಯ ಅಂತ. ನಿನ್ ಜೇಬಲ್ಲಿರೋ 10 ರೂಪಾಯಿ ಆ ರಂಗನಾಥ್ ಕೊಟ್ಟಿದ್ ಲಂಚ ಅಂತ ನನಗ್ ಗೊತ್ತು. ಹೆಂಗ್ ಗೊತ್ತಾಯ್ತಮ್ಮ? ದೇವ್ರಿಗೆ ಲಂಚ ಕೊಟ್ಟೋನು ಇನ್ ನಿನಗ್ ಲಂಚ ಕೊಡದೆ ಇರ್ತಾನ? ಈ ಲಂಚದ ವಿಷಯ ನಿಮ್ ಮ್ಯಾನೇಜರ್ ಗೊತ್ತಿಲ್ಲ. ಲಂಚ್ ಟೈಮಲ್ಲಿ ಅವ್ರು ಹೊರಗ್ ಬಂದಾಗ ಈ ವಿಷಯ ನಾನು ಅವ್ರಿಗೆ ಹೇಳ್ತೀನಿ. ಅಯ್ಯಯ್ಯೋ, ಎರಡರಲ್ಲಿ ಯಾವ್ದು ಬೆಟ್ರು ನೀನೇ ಡಿಸೈಡ್ ಮಾಡ್ಕೊ. ನನ್ನನ್ ಒಳಗ್ ಬಿಡ್ತೀಯಾ ಇಲ್ಲ ನೀನೇ ಹೊರಗೆ ಹೋಗ್ತೀಯಾ? ಅಮ್ಮ ಜಾನಕಮ್ಮ, ಮ್ಯಾನೇಜರ್ ಹತ್ರ ಏನು ಹೇಳ್ಬೇಡಮ್ಮ, ನೀನು ಒಳಗೋಗಮ್ಮ. ವಿಶ್ ಯು ಬ್ಯಾಡ್ ಲಕ್. ಮಿಸ್ಟರ್ ರಂಗನಾಥ್, BA, BCom, MCom. ಕನ್ನಡಕ ಹಾಕೊಳ್ಳಿ. ಸಾರಿ ಮೇಡಮ್. ಇಂಟರ್ವ್ಯೂ ಎಷ್ಟೊತ್ತಿಗೆ? 10:30. ಈಗ ಟೈಮ್ ಎಷ್ಟು? 10:15. ಇಷ್ಟು ಬೇಗ ಯಾಕೆ ಬಂದ್ರಿ? ಲೇಟ್ ಆಗಬಾರ್ದು ಅಂತ. ಓ ಐ ಸಿ. ಕೂತ್ಕೊಳ್ಳಿ. ಪರವಾಗಿಲ್ಲ. ನಾನು ಸುರಾನ್. ಥ್ಯಾಂಕ್ ಯು. ಸುರಾನ್. ಹಲೋ. What is your phone number, madam? 100. Excuse me? Please sit down, madam. Thank you. Can I use your phone? By all means, madam. ಇನ್ನು 5 ನಿಮಿಷ ಬಿಟ್ಟು ಆ ವಿಸಿಟರ್ಸ್ ರೂಮಿಗೆ ಫೋನ್ ಮಾಡಿ. Okay, madam. ಓಹ್, ತುಂಬಾ ದೊಡ್ಡ ಆಫೀಸರ್ ಅಂತ ಕಾಣಿಸುತ್ತಲ್ಲಪ್ಪ.
ಸರ್ಟಿಫಿಕೇಟ್ಸ್ ಹಾಂ, ಅದು NCC ಸರ್ಟಿಫಿಕೇಟು, ಐ ಸಿ. ಅದು ಕಾನ್ವೊಕೇಶನ್ದು, ಗುಡ್, ಅದು ಡಿಬೇಟ್, ವೆರಿ ಗುಡ್, ಅದು ಗೋಲ್ಡ್ ಮೆಡಲ್ ಸರ್ಟಿಫಿಕೇಟ್. ಫ್ಯಾಂಟಾಸ್ಟಿಕ್. ಹಲೋ, 5 ನಿಮಿಷ ಬಿಟ್ಟು ಫೋನ್ ಮಾಡುವಂತ್ರಲ್ಲ ಮೇಡಮ್. ಇನ್ನೊಂದ್ಸರಿ ನಾನು ನೋಡಿ ಕಣ್ಣು ಹೊಡೆದ್ರೆ ನೀನ್ ಕಣ್ ಕಿತ್ತಾಕ್ಬಿಡ್ತೀನಿ. ಸಾರಿ ಮಿಸ್ಟರ್ ರಂಗನಾಥ್, ಇಷ್ಟೆಲ್ಲ ಡಿಗ್ರಿ ಇರೋ ನೀವೇ ಕೆಲ್ಸಕ್ಕೆ ಲಾಯ್ಕು, ಆದ್ರೆ ನಮ್ ಮ್ಯಾನೇಜರ್ ನಾ ಲಾಯ್ಕು. ಯಾರೋ ಸ್ವಾಮೀಜಿ ಫೋನ್ ಮಾಡಿದ್ರು ಅಂತ ಯಾರೋ ಜೀವರಾಜ್ ಕೆಲಸ ಕೊಟ್ಟಿದ್ದಾರೆ. ಛೇ, ಈಗ ತಾನೇ ಫೋನ್ ಬಂತು. ಸಾರಿ. ನೀನು ದೇವಸ್ಥಾನದಲ್ಲಿ ಬಿದ್ದಾಗಲೇ ಅನ್ಕೊಂಡೆ ನನಗೆ ಕೆಲಸ ಹೋಯ್ತು ಅಂತ. ಈ ಸ್ವಾಮೀಜಿಯಿಂದ ಕೆಲಸ ಆಗಲಿಲ್ಲ, ಅಟ್ಲೀಸ್ಟ್ ಆ ಸ್ವಾಮೀಜಿ ಯಾರು ಅಂತ ಹೇಳಿ ಮೇಡಮ್. ಇನ್ಮೇಲೆ ಇಂಟರ್ವ್ಯೂಗೆ ಬರಕ್ ಮುಂಚೆ ಅವ್ರ ಕೈಯಿಂದ ಒಂದು ಫೋನ್ ಮಾಡಿಸ್ಬಿಡ್ತೀನಿ. ನೋ ನೋ ನೋ, ನಾನಿರ್ಬೇಕಾದ್ರೆ ನಿಮ್ಗೆ ಯಾಕೆ ಆ ಸ್ವಾಮೀಜಿ? ಇನ್ನೊಂದು ವಾರ ಆದ್ಮೇಲೆ ಬನ್ನಿ, ಹೇಗಾದ್ರೂ ಮಾಡಿ ನಾನೇ ನಿಮ್ಗೆ ಆ ಕೆಲಸ ಕೊಡಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಇನ್ಮೇಲೆ ನೀವೇ ನಂಗೆ ಲೇಡಿ ಸ್ವಾಮೀಜಿ. ಸಾರಿ, ಬರ್ತೀನಿ. ಏನ್ರಿ ಏನೇ ಅದು? ಈ ಗುಂಡಿ ಸ್ವಲ್ಪ ಹಾಕಿ. ಯಾವ ಗುಂಡಿ? ಈ ಬ್ಲೌಸ್ ಗುಂಡಿ ಸ್ವಲ್ಪ ಹಾಕ್ರಿ. ಇಲ್ಲಿ ನಂದೇ ನಾನು ಹುಡುಕ್ತಾ ಇದ್ದೀನಿ, ಇನ್ನು ನಿನ್ನ ಗುಂಡಿ ಬೇರೆ. ಅದ್ಯಾಕ್ರಿ ಹಾಗಾಡ್ತೀರಾ? ಗುಂಡಿ ತೆಗಿಬೇಕಾದ್ರೆ ಮಜವಾಗಿರುತ್ತೆ, ಗುಂಡಿ ಹಾಕಿದ್ರೆ ಬೇರೆ ಕೆಲಸ ಇರುತ್ತೆ. ಈ ಗಂಡಸ್ರೆ ಹೀಗೆ. ಅಮ್ಮ ತಾಯಿ, ಬೆಳಗ್ಗೆನೆ ಶುರು ಮಾಡ್ಬೇಡ, ಆಗ್ತೀನಿ ಬಾ. ಯಾರೋ ಬಂದಾಗಿದೆ ನೋಡು. ಅರೆ ಉಷಾ, ಬಾ ಒಳಗೆ. ಇದೇನೆ ಇಷ್ಟ ದಿನ ಆದ್ಮೇಲೆ ಬಂದಿದ್ಯಾ? ಬಾ ಕೂತ್ಕೋ. ಹೇಗಿದ್ಯಾ? ಚೆನ್ನಾಗಿದ್ದೀನಿ. ರೀ, ಉಷಾ ಬಂದಿದ್ದಾಳೆ ನೋಡಿ. ನಮಸ್ಕಾರ. ಸಾರಿ, ನಮಸ್ಕಾರ. ನಮಸ್ಕಾರ. ಆಫೀಸಿಗೆ ಟೈಮ್ ಆಯ್ತು, ನಾನು ಬರ್ತೀನಿ. ಅವ್ರನ್ನ ಒಂದ್ ನಿಮಿಷ ಇರೋ ಕೇಳೆ. ಯಾಕೆ ಇರೋ ಕೇಳೆ? ಹೇಳ್ತೀನಿ. ರೀ, ಒಂದ್ ನಿಮಿಷ ಇರಿ. ಹೊರಗೆ ಹೋಗ್ಬೇಕಾದ್ರೆ ಬಾಯ್ ಅಡ್ಡ ಹಾಕ್ಬಿಡಂತ ಎಸತಿ ಹೇಳಿದ್ದೀನಿ. ಒಂದ್ ನಿಮಿಷ ಇರ್ರಿ. ಈಗ ನೀ ಹೇಳೋ ವಿಷಯ ಏನು ಅಂತ? ಏನಿಲ್ಲ ಕಣೆ, ಅವ್ರು ಹೋಗಿ 2 ವರ್ಷ ಆಯ್ತು. ಇನ್ಶೂರೆನ್ಸ್ ಇನ್ನೂ ಸೆಟ್ಲ್ ಮಾಡಿಲ್ಲ. ಕೇಳಿದ್ರೆ ಆ ಸರ್ಟಿಫಿಕೇಟು ಈ ವಾರೆಂಟ್ ಅಂತ ಸತಾಯಿಸ್ತಾ ಇದ್ದಾರೆ. LICಲಿ ಇವ್ರ ಫ್ರೆಂಡ್ ಸುಧಾಕರ್ ಇದಾರಲ್ಲ, ಅವ್ರಿಗೆ ಇವ್ರೊಂದು ಮಾತು ಹೇಳ್ಬೇಕು ಅಷ್ಟೇ ತಾನೇ? ಹೌದು. ಕೇಳಿಸ್ತಾ ಅವಳು ಹೇಳಿದ್ದು? ಯಾರೋ ಏನೋ, ಹಿಂದಿಲ್ಲ ಮುಂದಿಲ್ಲ, ಹೇಳು ಅಂತ್ಯಾ? ಅವಳು ನನ್ನ ಫ್ರೆಂಡು. ಅವಳ ಜೊತೆ ಹೋಗಿ ಒಂದು ಮಾತು ಹೇಳಿದ್ರೆ ನಿಮ್ ಕಂಟೇನ್ ಹೋಗಲ್ಲ. ಇಲ್ಲಿ ನೋಡ್ ಜಾನು, ನೋಡೋದಕ್ಕಿನ್ನೇನು ಇಲ್ಲ. ಅವಳ ಜೊತೆ ಓಡಾಡಕ್ 1-2 ದಿನ ಲೀವ್ ಹಾಕಿದ್ರೆ ನಿಮ್ಗೇನು ನಷ್ಟ ಆಗಲ್ಲ. ಮುನ್ನಿ. ಹಾಂ ಉಷಾ, ನಾನು ಅವ್ರಿಗೆಲ್ಲ ಹೇಳಿದ್ದೀನಿ, ನೀನು ಹೋಗ್ಬಿಟ್ ಬಾ. ಬರ್ತೀನಿ. ಯಾಕೆ ಒಂಥರ ಇದ್ದೀರಲ್ಲ? ನಾನು ದಿನ ರಾತ್ರಿ 7 ಗಂಟೆಗೆಲ್ಲ ಮನೆ ಸೇರ್ಬಿಡ್ತಾ ಇದ್ದೆ. ಇವತ್ತಿಷ್ಟು ತಡ ಆಗೋಯ್ತು. ಪಾಪ ನನ್ನ ಹೆಂಡತಿ ಊಟನೂ ಮಾಡದೆ ಒಬ್ಳೆ ಕಾಯ್ತಾ ಇರ್ತಾಳೆ. ರೀ, 7 ಗಂಟೆಯಿಂದ ಕಾಯ್ತಾ ಇದ್ದೀನಿ. ಲೇಟ್ ಆಗುತ್ತೆ ಅಂತ ಒಂದು ಫೋನ್ ಮಾಡಕ್ಕಾಗ್ಲಿಲ್ವಾ? ಆಫೀಸರ್ ಮನೇಲಿ ಫೋನ್ ಇರಲಿಲ್ಲ, ಹಾಗೆ ಮಾತಾಡ್ತಾ ಮಾತಾಡ್ತಾ ಲೇಟ್ ಆಗೋಯ್ತು. ಮೊದಲು ಅವಳ ಮನೆಗೆ ಬಿಟ್ಟು ಬರಬಾರ್ದಾಗಿತ್ತಾ? ನಾನು ಹಾಗೆ ಅಂದ್ಕೊಂಡೆ, ಆದರೆ ಇವರೇನು ನಿನಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರು, ಅದಕ್ಕೆ. ಏ ಗೂಬೆ, ಥ್ಯಾಂಕ್ಸ್ ಹೇಳಕ್ ನಿಂಗೆ ಹೊತ್ತು ಗೊತ್ತು ಇಲ್ವೇನೆ? ಮೊದಲು ನೀನ್ ಮನೆಗೆ ಹೋಗು, ಉಳ್ದಿದ್ ನಾಳೆ ಮಾತಾಡೋಣ. ಥ್ಯಾಂಕ್ಸ್ ಕಣೆ. ಹೋದ್ ಕೆಲ್ಸ ಆಯ್ತು ತಾನೆ? ಎಲ್ಲ ಆಯ್ತು. ನಾಳೆ 1 ದಿವಸ ಇವ್ರು ನನ್ನ ಜೊತೆ ಬಂದ್ರೆ ಸಾಕು. 1 ದಿವಸನೋ 2 ದಿವಸನೋ ನಿನ್ ಕೆಲ್ಸ ಆದ್ರೆ ಸರಿ. ರೀ, ನೀವ್ ಹೋಗಿ ಇವಳ ಮನೆಗೆ ಬಿಟ್ಬಿಟ್ಟು ಬನ್ನಿ. ಮತ್ತೆ ನಾನು ಒಂಟಿ ಹೆಣ್ಣು ಇಷ್ಟೊತ್ತಲ್ಲೊಬ್ಳೆ ಹೇಗೆ ಹೋಗ್ತಾಳೆ? ನೀವ್ ಜೊತೆಗೆ ಹೋಗಿ ಬಿಟ್ಬಿಟ್ಟು ಬನ್ನಿ. ಸರಿ. ನೀನ್ ನಡಿ. ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ